ಅರ್ಜುನ. ವಾಸುದೇವ. ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಮಹಾದ್ವಿಕರ ಜಯ ಸಹಸ್ರ ಕೃಪಾಳು ಭಯಂಕರ. ಅರ್ಜುನ. ಮಹಾದ್ವಿಕರ ಜಯ ವನಿವರ ಸಹಸ್ರ ಕೃಪಾಳು ಭಯಂಕರ ಮಹಾಪ್ರತಿಕ ಬಹುಪದಾತಿ ಪರಿರುತ. ಅರ್ಜುನ. ಮಹಾಪ್ರತಿಕ ಬಹುಪದಾತಿ ಪರಿರುತ ಮಹತ್ಕಾಂತಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಸಿ ಸೈ ನೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅಹಿತನಿ ಬಗೆಯುತ ತುರುಗ ಗಜ ಸಂಚಿತ ವಿಭವ ಮನದಿ ಮೋದಿತ. ಅರ್ಜುನ. ಅಹಿತನಿ ಬಗೆಯುತ ತುರುಗ ಗಜ ಸಂಚಿತ ವಿಭವ ಮನದಿ ಮೋದಿತ. ರುಧಿನ ರೋಚಿ ಕುಲ ಮಹಾದ್ವಿನಿಖಿಲ ರುಧಿನ ರೋಚಿ ಕುಲ ಮಹಾದ್ವಿನಿಖಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಅರ್ಜುನ. ಪರಮಾತ್ಮ. ಈ ಉಭಯ ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವೆ. ದುರ್ಯೋಧನನ ಹಿತಕಾಂಕ್ಷಿಯಿಂದ ತನ್ನ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತನಾಗಿರುವ ಈ ಕ್ಷತ್ರಿಯ ವೀರನೊಂದು ಸಾರಿ ತೋರಿಸುವ ಮಿತ್ರ. ನಿನ್ನ ಇಚ್ಛೆ ಅರ್ಜುನ. ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯ ಪ್ರಚಂಡ ಚಂಡ ಮಾರುತರವಾದ ಉನ್ಮೀರಿತವಾದ ಸಾಗರದಂತೆ ಕಾಣುತ್ತಿರುವುದು. ಅರ್ಜುನ. ವಾಸುದೇವ. ಇತ್ತ ನೋಡು. ಕೌರವೇಶ್ವರನು ತನ್ನ ಪ್ರಿಯನಾದ ಕರ್ಣ ಮತ್ತು ಸಹೋದರ ದುಶ್ಯಾಸನರೊಡನೆ ಅಶ್ವಾರೂಢರಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವರು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವರತಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅರ್ಜುನ. ವಾಸುದೇವ. ಇಲ್ಲಿ ಬಾ. ಅತ್ತ ನೋಡು. ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನು ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕುಟವೂ ಬೆಳಗುತ್ತಿರುವುದು. ಅರ್ಜುನ. ಆತನು ನಿಮ್ಮ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿಯು. ಅರ್ಜುನ. ಯುದ್ಧವು ಮೊದಲಾಗುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ನನ್ನ ವಂದನೆಗಳನ್ನು ಸ್ವೀಕರಿಸು. ಇದೋ
ನಿನಗೆ ನನ್ನ ವಂದನೆಗಳನ್ನು ವಾಸುದೇವ. ಅರ್ಜುನ, ನನ್ನ ಜೀವನದಲ್ಲಿ ಇದು ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅರ್ಜುನ, ಅಥವಾ ವಾಸುದೇವ ಉತ್ಥಾನವು? ಅರ್ಜುನ, ಏಕೆ ಏನಾಯಿತು? ವಿಚಲಿತನಾಗಿರುವೆಯಲ್ಲ. ಅಲ್ಪ ಭೋಗವ ಬಯಸಿ ಪಾತಗಿ ನಾನಾಗೆ ಸಮರದಿ ಸಣೆ ಸಾಡೆನ್ನ ಕೃಷ್ಣ ಸಮರದಿ ಸಣೆ ಸಾಡೆನ್ನ ಕೃಷ್ಣ ಸಮರದಿ ಸಣೆ ಸಾಡೆನ್ನ ಮತೆಗೆ ನಾನೇ ಪಥವನ್ನು ತೋರಿಸ ಮುನ್ನ ಮತೆಗೆ ನಾನೇ ಪಥವನ್ನು ತೋರಿಸ ಮುನ್ನ ಸಮರದಿ ಸಣೆ ಸಾಡೆನ್ನ ಕೃಷ್ಣ ಸಮರದಿ ಸಣೆ ಸಾಡೆನ್ನ ಕೃಷ್ಣ ಸಮರದಿ ಸಣೆ ಸಾಡೆನ್ನ ಸಣೆ ಸಾಡೆನ್ನ ಸಣೆ ಸಾಡೆನ್ನ. ವಾಸುದೇವ, ನಾನು ಏನು ಹೇಳಲಿ ಕೃಷ್ಣ? ನನ್ನ ಅಂಗ ಪ್ರತ್ಯಂಗಗಳಲ್ಲಿ ದ್ವಾರಣೆ ಜಾಲಿಯು ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀರ್ಯವು ಕೈಯಿಂದ ಜಾರುತ್ತಿರುವುದು. ನನ್ನಲ್ಲಿ ನಿಲ್ಲಲು ಸ್ಥಾನವಿಲ್ಲವೇ ಕೃಷ್ಣ? ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರ ಇಷ್ಟು ಜನರಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿತ್ತಿರಬನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಸಾಧ್ಯವಿಲ್ಲ ವಾಸುದೇವ. 3 ಲೋಕದ ಸಾರ್ವಮತಕ್ಕಾಗಿ ನಾನು ಈ ಜ್ಞಾತಿವದೆಗೂ ಗುರು ಹಿಂಸೆಗೂ ನಾನು ಕೈಲ ಹಾಕಲಾರೆ ವಾಸುದೇವ. ರಥವನ್ನು ಹಿಂದಿರಿಸು, ನನಗೆ ಯುದ್ಧವು ಬೇಡ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಸ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ?
ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಅರ್ಜುನ. ಆದರ್ಶ ನರನೆಂದು ಹೆಸರಾಂತಕನಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಆದುದರಿಂದ ನೀನೀ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಈ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪಿತಾಮಹನು, ಆಚಾರ್ಯ ದ್ರೋಣರು ನಮಗೆ ಶಿಕ್ಷಣವನ್ನು ಕೊಟ್ಟ ಗುರುಗಳು, ಓಜಾರ ಹರ್ತವತ ಇವರ ಮೇಲೆ ನಾನು ಬಾಣವನ್ನು ತೊಡುವುದೇವಿ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿನ್ನ ಭಿಕ್ಷಾಟನೆಯೇ ಶ್ರೇಯಸ್ಕರವು. ಬಂದವರ ಅಂದವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಶಾಶ್ವತರಾದ ರಾಜ್ಯಭೋಗವನ್ನು, ಧರ್ಮವನ್ನು ನಾಶಪಡಿಸಿ ನನ್ನಿಂದ ಆಗದು ವಾಸುದೇವ. ಶಿಕ್ಷಣಾನೆ ಶಿಷ್ಟರಾಚನಾನೆ ನಿಷ್ಠೆಯಿಂದ ನೀನು ನಿಷ್ಠೆಯಿಂದ ನೀನು ನಿಷ್ಠೆಯಿಂದ ನೀನು ಕೊಡು ಬಾಣವನ್ನು ನೋಡು ಪಾರ್ಥ ಹೇಳಿದನವಿದೆ ನೋಡು ಪಾರ್ಥ ಕರದೆ ಗಾಂಡೆ ವ್ಯಾಮ ಧರಿಸಲಾರೆ ದೇವ ಕರದೆ ಗಾಂಡೆ ವ್ಯಾಮ ಧರಿಸಲಾರೆ ದೇವ ಮರುಳು ಮಾತಿಗೆ ಮರುಳು ಮಾತಿಗೆ ಮರುಳು ಮಾತಿಗೆ ಪರಮಾತ್ಮ ಮರುಳು ಮಾತಿಗೆ ಮರುಳು ಮಾತಿಗೆ ನರಳಲಾರೆ ದೇವ ಮಾಧವ ಬೇಡಿಕೊಂಡೆ ದೇವ ಮಾಧವ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ನಾಶ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ನಾಶ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಏನಗೈಗೆ ಪಾಪ
ಪಾರ್ಥ ಹೇಳಿತನವಿದೆ ನೋಡು ಪಾರ್ಥ. ಅರ್ಜುನ, ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ, ದ್ರೋಣ, ನಾನು ನೀನು ಅನೇಕ ಸಾರಿ ಹಿಂದೆ ಜನ್ಮಿಸಿದೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ 2 ಹಂತಿರೆಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕನಾಗಿ ಆಗಬೇಕಾಗುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಜುನ, ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು. ಜನಾರ್ದನ, ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ಕೃತ್ಯದಿಂದ ವಾಸುದೇವ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಬೇರೆ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮದ ಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ಅಂತಹ ಕೀರ್ತಿಯು ನಿನ್ನಂತಹ ಸಂಭಾವಿತನಿಗೆ ಮರಣಕ್ಕಿಂತ ಘೋರವು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಬಂಧು ಮಿತ್ರರು ವಂಚಕ ಎಂದು ನಿಂದಿಸುವರು. ಆದುದರಿಂದ ನೀನು ಸ್ವಧರ್ಮವನ್ನು ಪಾಲನೆ ಮಾಡು. ಏಕೆಂದರೆ ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವನಿಂದೆನಿಗೂ ಪಾತ್ರನು. ಅರ್ಜುನ, ಸರ್ವರಿಂದ ವರ್ಜಿತನೂ ನೀನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ನನಗೆ ಒಂದು ದಾರಿಯನ್ನು ತೋರಿಸಿದ್ದೇವೆ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಆದುದರಿಂದ ನೀನೀ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯವು ಪ್ರಸ್ತುತ ಪ್ರಜ್ಞೆಯನ್ನು ನಿನ್ನ ನಿರ್ದಿಷ್ಟ ಕರ್ಮವೇನು ವಾಸುದೇವ? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು, ಆಗ ಈ ಭುವಿಯಲ್ಲಿ ಜನಿಸಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತರಣದ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾಸ್ಮಾನ್ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ
ವಿನಾಶಾಯ ಚತುಸ್ಮೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ, ಧರಿತ್ರಿನಿಸಿ ಸರ್ವ ಪ್ರಪಂಚವನ್ನೇ ಧಾರಣೆ ಮಾಡುವೆನು. ಜಲಮಯವಾಗಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗರೀತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯಾದ ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತನ್ನೇ ನನ್ನಲ್ಲಿ ಪ್ರೇತ ಮಾಡಿಕೊಂಡಿರುವೆನು. ಅರ್ಜುನ, ಅರ್ಜುನ, ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರಣೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರದಲ್ಲಿ ಶಂಕರನೂ ಆಗಿರುವೆನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅರ್ಜುನ, ಅದರಲ್ಲೊಂದಲ್ಪಾಂಶ ಶಕ್ತಿಯಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವವು. ಅರ್ಜುನ, ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಕಲ್ಮಶವು ನಾಶವಾಯಿತು. ತಥಾಸ್ತು ಪಾರ್ಥ. ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಂಬಿತಳಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಕರುಣಿಸೊನಿ ರಾಧಾ ರಮಣ ಮುಕ್ತಿಯ ಕರುಣಿಸೊನಿ. ನೋಡಲಾರೇನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೇನು ಪ್ರಭು ನಿನ್ನ ವಿಶ್ವರೂಪವ.
ಇದು ಎಂತಹ ಭಯಾನಕ ರೂಪವಿದು. ನಿನ್ನ ಸುಹಾಸನ ವದನವನ್ನು ತೋರಿಸು ವಾಸು. ಬೆದರಬೇಡ ವತ್ಸ, ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಮನವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪದಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಧಾರಿಯಾಗಿ ನಿಂತಿರುವೆನು. ಅರ್ಜುನ, ವಾಸುದೇವ, ತೆಗೆದುಕೋ ನಿನ್ನ ಗಾಂಡೀವ, ಹೂಡು ಬಾಣವನ್ನು, ಮೊಳಗಿಸು ರಣಭೇರಿಯನ್ನು. ಆಜ್ಞೆ ಮಾಧವ. ಹೃದಯ ಸಂತಾಪವೋ ಮೇರೆಯ ಮೀರಿತು, ಹೃದಯ ಸಂತಾಪವೋ ಮೇರೆಯ ಮೀರಿತು, ಸಾರಿತು ವ್ಯಸನವು ಇದನ್ನಾಂ ಕಹಿಪೆನು, ಸಾರಿತು ವ್ಯಸನವು ಇದನ್ನಾಂ ಕಹಿಪೆನು, ಹೃದಯ ಸಂತಾಪವು ಮೇರೆಯ ಮೀರಿತು. ಸುರದೊಳು ಬಳಗವ ಬಲಿಯನು ಕೊಟ್ಟು, ಸುರದೊಳು ಬಳಗವ ಬಲಿಯನು ಕೊಟ್ಟು, ಶೋಣಿಯಳಾಳುವ ಅರಸರಿದ್ದೇನೋ, ಶೋಣಿಯಳಾಳುವ ಅರಸರಿದ್ದೇನೋ, ಹೃದಯ ಸಂತಾಪವು ಮೇರೆಯ ಮೀರಿತು. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಂದು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರ ವ್ಯೂಹವನ್ನು ನೋಡಿ ನನ್ನ ಆಸೆ ಎಲ್ಲವೂ ಭಂಗವಾಯಿತು. ವ್ಯೂಹದ ಮಹೋದ್ವಾರದಲ್ಲಿ ಸ್ವತಃ ದ್ರೋಣರೇ ಧನುರ್ಧಾರಿಯಾಗಿ ನಿಂತಿರುವರನ್ನ ಅವರನ್ನು ಜಯಿಸಿ ಒಳಗೆ ನುಗ್ಗೋಣಂದರೆ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಹೋಗಿ ಪ್ರಯತ್ನಿಸಿ ಹಿಂತಿರುಗಿದನಣ್ಣ. ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಚಕ್ರ ವ್ಯೂಹವನ್ನು ಬೇಯಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಮತ್ತೊಂದು ಕಡೆ ಸಂಸಪ್ತಕರೊಡನೆ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವರನ್ನ ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ. ಹೀಗಿದರ ಉಪಾಯವೇನು? ಜಾಗೃತೆಯಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕಣ್ಣ, ಇಲ್ಲದಿದ್ದರೆ ಪರಾಜಯ ಖಂಡಿತ. ದೊಡ್ಡಪ್ಪ, ಕುಮಾರ, ಇದಕ್ಕೆ ಇಷ್ಟೊಂದು ಚಿಂತೆ? ಎಂತಹ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಹಾರಾಡುತ್ತಿರುವಾಗ ಭಯವೇ? ಪಾಂಡವರಿಗೆ ಅಪಜಯವೇ ದೊಡ್ಡಪ್ಪ? ಅಭಿಮನ್ಯು ಕುಮಾರ, ಅಭಿಮನ್ಯು ಕುಮಾರ, ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಚಕ್ರ ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧರ ಬಾಣಗಳು ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಬಿಡೈತೆಂದೇನು ಬಿಡೈತೆಂದೆ ಕಡವ ಮಾಡ ದಿನಕ್ಕೆ ಕೊಡುಗೆ ಅಭಯ. ಕುಮಾರ, ಬಿಡೈತೆಂತೆಯನು ಕಡವ ಮಾಡ ದಿನಕ್ಕೆ ಕೊಡುಗೆ ಅಭಯ. ಕುಮಾರ, ಹಿಡಿದು ದ್ರೋಣನ ಯುವ ವೇದಿಸಿ ಹಿಡಿದು ದ್ರೋಣನ ಯೂಹ ವೇದಿ ಕಟ್ಟು ವೈರಿಗಳ ಶಿರಗಳನ್ನ ಕಣದೊಳಗೆ ಕಣತಿದರೆ ಕರುಳುಗಳ ಬಗೆದಿರೆ, ಕಣದೊಳಗೆ ಕೆಣತಿದರೆ ಕರುಳುಗಳ ಬಿಡೈ ಚಿಂತೆಯನು ತಡವ ಮಾಡ ಜನಗೆ
ಅಭಯ ಕಾಲಲ್ಲದರಿತ ಕೂಡರನ್ನೆಲ್ಲ ಕಾಲ ವಿಕ್ರಮನೆ ತೆರೆದಳು ನಾಂ ಕಾಲಲ್ಲದರಿತ ಕೂಡರನ್ನೆಲ್ಲ ಕಾಲ ವಿಕ್ರಮನ ತೆರೆದಳು ನಾ ಇಲೆಯಿಂದಲೇ ಮುರಿದು ಇಲೆಯಿಂದಲೇ ಸರ್ವ ಮುರಿದು ಮೇಲೆಂದರಿಸಿ ಬರುವೆನು ನಾ ಮೇಲೆಂದರಿಸಿ ಬರುವೆನು ನಾ ಮೇಲೆಂದರಿಸಿ ಬರುವೆನು ನಾ ಬಿಡ್ಡೈ ಚಿಂತೆಯ ದೊಡ್ಡಪ್ಪ ಕುಮಾರ, ಇದಕ್ಕೆ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ಜ್ಯೇಷ್ಠ ಪಿತನಾದ ನೀನು ನಾನು ಆ ವ್ಯೂಹವನ್ನು ಭೇದಿಸುವನು. ಅದಕ್ಕಾಗಿಯೇ ನಿಮ್ಮ ಅಪ್ಪಣೆಯನ್ನು ಕೇಳಲು ನಾನು ಈ ಇಲ್ಲಿಗೆ ಕೆಲಸ ನಿನ್ನಿಂದ ಆಗುವುದಲ್ಲ. ಬಪ್ಪು ಅಭಿಮನ್ಯು, ಬಪ್ಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಈ ಕೆಲಸವು ನಿಂದಾಗದು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸವಾಗಿದೆ. ದೊಡ್ಡಪ್ಪ ಕುಮಾರ, ನಾನು ಚಿಕ್ಕವನಾಗಿರಬಹುದು, ಆದರೆ ನನ್ನಲ್ಲಿರುವ ಆತ್ಮವು ಚಿಕ್ಕದಲ್ಲ ದೊಡ್ಡಪ್ಪ. ಆಗ ತಿಳಿಯುವೆ ಈ ಅಭಿಮನ್ಯುವು ಎಂತಹ ವೀರನೆಂದು. ಹಗ್ಗದ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ತೇಜನ ಮೇಲೆ ಜನಶೇಷನ ಹೋಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುವು ಚಕ್ರವ್ಯೂಹವನ್ನು ಬೇಯಿಸಿದ ತಕ್ಷಣ ಅದರೊಳಗೆ ನುಗ್ಗಿ ವ್ಯೂಹವನ್ನು ಭಿನ್ನವಾಗಿ ಮಾಡುವೆನು. ಅನುಚಿತವಾಗಿ ಒದಗಿದ ಸಹಾಯವನ್ನು ನಿರಾಕರಿಸಬೇಡ ಅಗ್ರಜ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡಿವೆ. ಯುದ್ಧ ರಂಗದಲ್ಲಿ ನೀನು ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚೇಲಿದೆ, ಪುನಃ ಅವನನ್ನು ಸೇರಲಿ. ಕುಮಾರ, ಹೋಗಿ ಬಾ, ವಿಜಯಶೀಲಿ ಆಗು. ಆಗಲಿ ದೊಡ್ಡಪ್ಪ. ದ್ರೋಣ ಚಕ್ರವ್ಯೂಹನಿಗೆ ಪುಷ್ಪ ವ್ಯೂಹ ಆಗಲಿ. ಪುತ್ತಲ ಮೆಚ್ಚಿಸಿ ಪಾತು ಪದಾರ್ಥ ವೀರವರನು ಪುತ್ತಲ ಮೆಚ್ಚಿಸಿ ಪಾತು ಪದಾರ್ಥದ ಪರದ ವೀರವರನು ಮಲಗಲಿರಬಹುದು. ನಿನ್ನ ಶೌರ್ಯವು ಮಲಗಲಿರಲು ಹೋಮಲೆಗಳಲ್ಲಿ ತೊಳಗಣವು ಹೋಮಲೆಗಳಲ್ಲಿ ತೊಳಗಣವು ಹೋಮಲೆಗಳಲ್ಲಿ ತೊಳಗಣವ ಗೌರವ ವೀರ ವಿಜಯ ತಾರ ವೈರಿಗಳದ ಗಡಗಡ ನಡೆದಿದೆ. ವೈರಿಗಳದ ಗಡಗಡ ನಡೆದಿದೆ. ವೀರಾಗಣಿ ನಾಮೆರವೆ, ವೀರಾಗಣಿಯನ್ ನಾಮೆರವೆ, ವೀರಾಗಣಿಯನ್ ನಾಮೆರವೆ. ಬಾಪು ಕುಮಾರ, ಬಾಪು ನಡೆಯುವ ಧರ್ಮರಾಯ, ದುರ್ಯೋಧನನು ವೈಸಂಪಾನ ಸರೋವರದಲ್ಲಿ ಅಡಗಿ ಕುಳಿತಿರುವ ಒಪ್ಪತಕ್ಕಂತ ಮಾತು ಧರ್ಮರಾಯನ ಬಾಯಿಂದ ಬರುವುದಾದರೂ ಹೇಗೆ? ಶ್ರೀಕೃಷ್ಣ, ಅದು ಅವರಿಂದ ಸಾಧ್ಯವಿಲ್ಲ. ನಾನು ಕರೆಯುವೆನು. ದುರ್ಯೋಧನ, ನಿನ್ನ 11 ಅಕ್ಷಾಯಿಣಿ ಸೈನ್ಯವನ್ನು ನಾಶ ಮಾಡಿದೆನು. ಶಕುನಿಯಂತ ನರಾದವನು ಯುದ್ಧ ಭೂಮಿಯಲ್ಲಿ ಓಡಾಡಿ ಪ್ರಾಣವನ್ನು. ನೀನು ದುರ್ಯೋಧನನೆಂಬ ಹೆಸರಿಟ್ಟುಕೊಂಡು ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿಕೊಳ್ಳುತ್ತಿರುವೆಯ ಕುಲಂಗಾರ, ಭಾರತ ವರ್ಷದ ಕಳಂಕ ಸ್ವರೂಪನೇ, ಎದ್ದು ಬಾರ. ನೀನೇನು ತಿಳಿಯಬಲ್ಲೆಯೋ ಧರ್ಮನಂದನ? ನಾನು ನಿಮಗೆ ಹೆದರಿ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ.
ವಿಶ್ರಾಂತಿಯನ್ನು ಬಯಸಿದ್ದೆನು. ಧರ್ಮನಂದನ 11 ಅಕ್ಷಗುಣಿ ಸೈನ್ಯ, ಹತ್ತಿರದ ಮಹಾರಥರು ಇವರೆಲ್ಲರಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಯುದ್ಧ ಮಾಡು. ನಿಮ್ಮೆಲ್ಲರೊಡನೆ ಯುದ್ಧ ಮಾಡುವೆನು. ಒಬ್ಬೊಬ್ಬರಾಗಿ ಬನ್ನಿರಿ. ಭೀಮಸೇನ ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ನನಗೆ ಅದೊಂದು ಹೇಳುವ ಅಗತ್ಯವಿಲ್ಲ ವಾಸುದೇವ. ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಗೆಲುವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಪ್ರಚಂಡ ವಿಕ್ರಮವನ್ನ, ಛಲವನ್ನ, ಸಾಮರ್ಥ್ಯವನ್ನ ನಿನ್ನ ಯುವ ಪೀಳಿಗೆಗೆ, ಕ್ಷತ್ರಿಯ ಕುಲಕ್ಕೆ ಆದರ್ಶಪ್ರಾಯವಾಗಿ ಮಾಡಬೇಕೆಂದಿದ್ದೆನು. ಅದನ್ನು ತಲುಪಿಸಲಿಲ್ಲವಲ್ಲ ಎಂದು ವ್ಯಥೆ ಪಡುತ್ತಿರುವೆನು ಹೊರತು ಸೋಲಿಗಲ್ಲ. ನಿನ್ನ ಇಚ್ಛೆ ಪೂರ್ಣವಾಗುವುದು ವೀರವರ. ಭೀಮಸೇನ ವಾಸುದೇವ, ಧರ್ಮರಾಯ, ಈ ಭೀಮಸೇನನ್ನು ನೀನು ಸೋಲಿಸಬಲ್ಲದೆ ಹೋದರೆ ಅದನ್ನ ಪ್ರಾಪ್ತಿಯೊಂದಿಗೆ ಉಳಿಯುವುದು ಸುಯೋಧನ. ಕೃಷ್ಣ, ಭೀಮನನ್ನು ರಕ್ಷಿಸು. ಕ್ಷಣಕಾಲ ಸುಮ್ಮನಿರು ಧರ್ಮನಂದರ. ವಿಶ್ರಾಂತಿ ಅಗತ್ಯವಿಲ್ಲ ಸುಯೋಧನ. ಭಲೆ ಭೀಮ, ಭಲೆ ಸುಯೋಧನ. ಉತ್ತಮ ಉತ್ತಮ. ಭೀಮಸೇನ, ನಿಧಾನವಾಗಿ ಚೇತರಿಸಿಕೊಂಡು ಯುದ್ಧ ಮಾಡು. ಭೀಮಸೇನ, ಬೆದರಬೇಡ, ತೊಡೆ ತಟ್ಟಿ ಕಾಳಗ ಮಾಡು. ಈಗ ನೆನಪಿಗೆ ಬಂದಿತ್ತು. ಧರ್ಮನಂದನ,